ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ಇಂದಿರಾ ಕ್ಯಾಂಟೀನ್ ಸಕಲ ಸಿದ್ಧತೆ ಇದ್ದರೂ ಕೂಡ ಅದಕ್ಕೆ ಉದ್ಘಾಟನೆ ಭಾಗ್ಯ ಸಿಗ್ತಾ ಇಲ್ಲ. ಇಂದಿರಾ ಕ್ಯಾಂಟೀನ್ಗೆ ಸಿಗ್ತಾ ಇಲ್ಲ ಉದ್ಘಾಟನೆ ಭಾಗ್ಯ. ಚಿಕ್ಕೋಡಿಯಲ್ಲಿ 2 ಕ್ಯಾಂಟೀನ್ ಇದ್ದರೂ ಕೂಡ ಇಟ್ ಇಸ್ ಫಾರ್ ನೋ ಯೂಸ್. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಯೇ ಆಗ್ತಾ ಇಲ್ಲ. ಕಟ್ಟಡ ನಿರ್ಮಿಸಿ 3 ತಿಂಗಳಾದರೂ ಕೂಡ ಆಗದಂತಹ ಲೋಕಾರ್ಪಣೆ. ಅನೈತಿಕ ಚಟುವಟಿಕೆ ಕೇಂದ್ರವಾಗ್ತಾ ಇದೆ ಚಿಕ್ಕೋಡಿಯ ಕ್ಯಾಂಟೀನ್ ಕಟ್ಟಡ. 2 ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಗೆ ಜನರು ಒತ್ತಾಯಿಸ್ತಾ ಇದ್ದಾರೆ. 3 ತಿಂಗಳಾಗಿದೆ, ಇನ್ನೂ ಕೂಡ ಇಂದಿರಾ ಕ್ಯಾಂಟೀನ್ಗೆ ಉದ್ಘಾಟನೆ ಭಾಗ್ಯ ಸಿಗ್ತಾ ಇಲ್ಲ. ಚಿಕ್ಕೋಡಿಯಲ್ಲಿ 2 ಕ್ಯಾಂಟೀನ್ ಇದ್ರೂ ಕೂಡ ನೋ ಯೂಸ್, ಸುಮ್ಮನೆ ಕಟ್ಟಡ ಕಟ್ಬಿಟ್ಬಿಟ್ಟಿದ್ದಾರೆ. ಉದ್ಘಾಟನೆಯೂ ಆಗಲಿಲ್ಲ, ಊಟನೂ ಸಿಗ್ತಾ ಇಲ್ಲ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯ ಇಂದಿರಾ ಕ್ಯಾಂಟೀನ್ ಅನೈತಿಕ ಚಟುವಟಿಕೆಯ ಕೇಂದ್ರವಾಗ್ತಾ ಇದೆ. ಚಿಕ್ಕೋಡಿಯ 2 ಇಂದಿರಾ ಕ್ಯಾಂಟೀನ್ ಕಟ್ಟಡ ಕಟ್ಟಿ 3 ತಿಂಗಳಾದರೂ ಕೂಡ ಅದರ ಉದ್ಘಾಟನೆ ಆಗಿಲ್ಲ. ಉದ್ಘಾಟನೆ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿನ ಗ್ರಾಮಸ್ಥರು ಒತ್ತಾಯಿಸ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯ ಅವರ ಮಹತ್ವಾಕಾಂಕ್ಷಿ ಒಂದು ಯೋಜನೆ ಇದೆ. ಬಡವರಿಗೆ ಸಾರ್ವಜನಿಕರಿಗೂ ಉತ್ತಮ ಊಟ ಸಿಗಲಿ ಅಂತ ಇದನ್ನು ಮಾಡಿದ್ದಾರೆ. ಅದು ಈಗಾಗಲೇ ಕರ್ನಾಟಕದಂಥ ಎಲ್ಲ ಉದ್ಘಾಟನೆ ಆಗಿ ನಮ್ಮ ತಾಲೂಕಿಗೆ ವಿಳಂಬ ಆಗಿತ್ತು. ವಿಳಂಬ ಆದರೂ ಒಂದೇ ತಾಲೂಕಿನಲ್ಲಿ 2 ಇಂದಿರಾ ಕ್ಯಾಂಟೀನ್ ಓಪನಿಂಗ್ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಅಲ್ಲಿಂದ ಮಾಡಿದ್ರೆ ಅಲ್ಲೂ ಓಪನಿಂಗ್ ಆಗಿಲ್ಲ. ಸುಮಾರು 7-8 ತಿಂಗಳಾಯ್ತದು, ಅದು ಉದ್ಘಾಟನೆ ಆಗಿಲ್ಲ. ಇದು ಈಗ 3-4 ತಿಂಗಳಿಂದ ಇದು ಕಟ್ಟಡ ಆಗಿದೆ. ಮುನ್ಸಿಪಾಲ್ಟಿ ಅವರು ಯಾಕೆ ಇದನ್ನು ಮನಸ್ಸಿಗೆ ತಗೋತಾ ಇಲ್ಲ ಅಂದ್ರೆ ಗೊತ್ತಾಗ್ತಿಲ್ಲ ನಮಗೆ. ಆದಷ್ಟು ಬೇಗ ಅವರು ಮನುಷ್ಯನ ಮೇಲೆ ತೊಗೊಂಡು ಅದನ್ನು ಉದ್ಘಾಟನೆ ಮಾಡಲಿ. ಈಗ ಯಾಕಂದ್ರೆ ಅನೈತಿಕ ಚಟುವಟಿಕೆಗಳು ಅದು ನಮಗೆ ಕೆಲವೊಂದಿಷ್ಟು ಮದ್ಯಪಾನ ಧೂಮಪಾನ ಇವನ್ನೆಲ್ಲ ಮಾಡತ್ತಾರೆ ಸರ್. ಅದು ಮೊನ್ನೆ ನಮಗೂ ತಿಳಿದು ಈಗಾಗಲೇ ಒಂದು ಸುದ್ದಿ ಆಗಿದೆ ಅದ್ರ ಬಗ್ಗೆ. ಅನೈತಿಕ ತಾಣಗಳ ಒಂದು ತಾಣ ಆಗಿದೆ ಇದೆ. ಅದು ಆಗಬಾರ್ದು. ಧೂಮಪಾನ, ಮದ್ಯಪಾನ ಹಾಗೂ ಇನ್ನಿತರ ಏನೇನೋ ಚಟುವಟಿಕೆಗಳು ನಡೀತಾವೆ ಅಂತ ನಾವು ಮೊನ್ನೆ ಸುದ್ದಿಯಲ್ಲಿ ನೋಡಿದ್ದೀವಿ. ಅದೆಲ್ಲ ಅದಕ್ಕೆ ಆಸ್ಪದ ಕೊಡದೆ ಪುರಸಭೆ ಅಧಿಕಾರಿಗಳಾಗಲಿ ಮೆಂಬರ್ಸ್ ಆಗಲಿ